बीबीजी रामजी योजनेतून पंतप्रधान नरेंद्र मोदी यांनी मनरेगा योजनेचे नाव बदलून देशातील जनतेला लाभ मिळावा यासाठी निर्णय घेतला। मात्र या नाव बदलावरून केंद्र सरकार विरोधात द्वेष पसरवण्यासाठी राज्यातील काँग्रेस सरकार पुढे सरसावले आहे, असा आरोप भाजपचे राज्याध्यक्ष बी.वाय. विजयेंद्र यांनी केला। शुक्रवारी बेळगाव विमानतळावर पत्रकारांशी बोलताना त्यांनी सांगितले की केंद्र सरकारला बीबी रामजी योजनेविरोधात विशेष अधिवेशन बोलावून एनडीए सरकार विरोधात जनतेला भडकवण्याचा प्रयत्न केला जात आहे। ಸಿದ್ದರಾಮಯ್ಯನವರು ವಿಬಿಜಿ ರಾಮ್ಜಿ ಇನ್ನು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಸುಧಾರಣೆಗಳನ್ನು ತಂದು ಮನ್ರೇಗಾವನ್ನು ವಿಬಿಜಿ ರಾಮ್ಜಿ ಮಾಡಿ ಈ ದೇಶದ ಬಡವರಿಗೆ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಕಾಯ್ದೆಯನ್ನು ಏನು ತಂದಿದ್ದಾರೆ, ಇದನ್ನು ಚರ್ಚೆ ಮಾಡಬೇಕು ಅಂಥೇಳಿ ಆ ನೆಪದಲ್ಲಿ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಒಂದು ರೀತಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ವಿರುದ್ಧ ದ್ವೇಷ ಸಾಧಿಸೋದಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹೊರಟಿದೆ। ಶಾಸನ ಸಭೆಯ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡುವಂಥ ಯಾವ ಸದನ ಈ ನಾಡಿನ ಜನರ ಒಳಿತಿನ ಬಗ್ಗೆ, ಯೋಜನೆಗಳ ಬಗ್ಗೆ, ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನ ಎತ್ಕಟ್ಟೋದಕ್ಕೆ ಸದನವನ್ನು ಬಳಸ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಖಂಡಿಸ್ತೇವೆ। ಸಂವಿಧಾನದ ಬಗ್ಗೆ, ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಪದೇ ಪದೇ ಮಾತನಾಡ್ತಕ್ಕಂಥ ಸಿದ್ದರಾಮಯ್ಯನವರು ಒಕ್ಕೂಟ ವ್ಯವಸ್ಥೆನ ಹಾಳು ಮಾಡುವಂಥ ಒಂದು ಕುತಂತ್ರವನ್ನು ನಡೆಸ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ। ನಾಡಿನ ಹಿತವನ್ನು ಮರೆತು ಪದೇ ಪದೇ ಕೇಂದ್ರ ಸರ್ಕಾರದ ವಿರುದ್ಧ ವಿಷ ಕಾರುವಂಥ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಒಳಿತಿನ ಬಗ್ಗೆ ಚಿಂತನೆ ಮಾಡದೇನೆ ಜನರನ್ನು ಎತ್ತಿ ಕಟ್ಟುವಂಥದ್ರಲ್ಲೇ ಕಳೆದ 2.5 ವರ್ಷವನ್ನು ಕಳೆದಿದ್ದಾರೆ ಅನ್ನೋದು ಸತ್ಯ। ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ಸಿದ್ದರಾಮಯ್ಯನವರು ಚಾಣಾಕ್ಷ ನಡೆಯನ್ನು ಮಾಡ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ। ಒಂದು ಕಡೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅಪಪ್ರಚಾರವನ್ನು ಮಾಡೋದು ಒಂದು ಆದ್ಯತೆ ಅವ್ರಿಗಾದರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ, ಕಾಲಹರಣ ಮಾಡೋದಕ್ಕೆ, ಡಿ.ಕೆ. ಶಿವಕುಮಾರ್ ಕೈ ಕೊಡೋದಕ್ಕೆ ಈ ಸದನವನ್ನು, ಈ ಅಧಿವೇಶನವನ್ನು ಬಳಸ್ತಾ ಇದ್ದಾರೆ ಅನ್ನೋದು ರಾಜ್ಯದ ಜನ ಚರ್ಚೆ ಮಾಡ್ತಾ ಇದ್ದಾರೆ। ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ನಿಮ್ಮ ಸರ್ಕಾರ ಬಂದು 2.5 ವರ್ಷ ಹತ್ತತ್ರ 3 ವರ್ಷಗಳು ಬರ್ತಾ ಇದೆ। ನೀವೇನು ಸಾಧನೆ ಮಾಡಿದ್ದೀರಿ, ಜನಪರ ಯೋಜನೆಗಳನ್ನು ಏನು ಕೊಟ್ಟಿದ್ದೀರಿ, ಏನು ಕಟ್ಟೆ ಹಾಕಿದ್ದೀರಿ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಒಳಿತು ಅನ್ನುವ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ। ತಪ್ಪೇನಿದೆ? ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ಈ ನಾಡಿಗೆ ಅವರದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ, ಮತ್ತು ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಅಂತ ಹೇಳಿದ್ರೆ ಅದರಲ್ಲಿ ತಪ್ಪೇನಿದೆ? ಪಾದಯಾತ್ರೆ ಬಗ್ಗೆ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ।
ಹಿಂದೂ ಕೂಡ ನಾವು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಬೇಕಾದ್ರೆ ಕೆಲವು ಗೊಂದಲಗಳಿಗೂ ಕೂಡ ಕಾರಣ ಆಗಿತ್ತು. ಹಾಗಾಗಿ ಈ ರೀತಿ ಯಾವುದೇ ಒಂದು ಗೊಂದಲಕ್ಕೂ ಕೂಡ ಅವಕಾಶನ ಕೊಡಬಾರ್ದು. ಮತ್ತು ನಾವು ಏನೇ ನಾನು ರಾಜ್ಯದ ಅಧ್ಯಕ್ಷನಾಗಿ ಏನೇ ತೀರ್ಮಾನ ತೆಗೆದುಕೊಂಡ್ರೂ ಸಹ, ಹೋರಾಟಗಳಿರ್ಬೋದು, ಪಾದಯಾತ್ರೆ ಇರ್ಬೋದು, ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಕೇಂದ್ರದ ವರಿಷ್ಠರ ಗಮನಕ್ಕೆ ತೆಗೆದುಕೊಂಡು ಆಮೇಲೆ ನಾನು ತೀರ್ಮಾನವನ್ನು ಮಾಡಬೇಕಾಗ್ತದೆ. ರಾಜ್ಯದ ನಾಯಕರೊಂದಿಗೆ ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಅವರ ಅಭಿಪ್ರಾಯಗಳನ್ನು ಕೇಂದ್ರದ ವರಿಷ್ಠರಿಗೆ ತಿಳಿಸಿದ್ದೇನೆ. ತಮಗೆ ಗೊತ್ತಿದೆ 19-20ನೇ ತಾರೀಕು ಹೊಸ ಒಂದು ರಾಷ್ಟ್ರೀಯ ಅಧ್ಯಕ್ಷರ ಒಂದು ಆಯ್ಕೆ ಪ್ರಕ್ರಿಯೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಬಹುಶಃ ತಡ ಆಗಿದೆ. ನಾನು 19-20 ನಾನು ಕೂಡ ಡೆಲ್ಲಿಲಿ ಇರ್ತೇನೆ. ಅದಾದ ನಂತರ ನಾನು ಕೂಡ ಚರ್ಚೆ ಮಾಡ್ತೇನೆ, ಕೇಂದ್ರ ವರಿಷ್ಠರು ಇರ್ತೇನೆ. ಇದೆಲ್ಲವೂ ಕೂಡ ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಮಾಡ್ತೇವೆ. ಅದು ಪಾದಯಾತ್ರೆ ಬಗ್ಗೆ ಸೀಮಿತವಾಗಿ ಹೇಳೋದಾದರೆ, ನನ್ನ ವೈಯಕ್ತಿಕವಾಗಿ ನಂದು ವಿರೋಧ ಏನಿಲ್ಲ. ನಾನು ಅವತ್ತು ಕೂಡ ಹೇಳಿದ್ದೇನೆ, ಇವತ್ತು ಮತ್ತು ಸ್ಪಷ್ಟಪಡಿಸ್ತಾ ಇದ್ದೇನೆ. ನನ್ನ ಶ್ರೀರಾಮುಲು ಅವರ ಪತ್ರಿಕಾ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಕೇಂದ್ರದ ವರಿಷ್ಠರ ಜೊತೆ ಮಾತನಾಡಿದ್ದೇನೆ, ಈಗಾಗಲೇ ಚರ್ಚೆ ಮಾಡಿದ್ದೇನೆ ದೂರವಾಣಿ ಮುಖೇನ. 19-20 ಡೆಲ್ಲಿಗೆ ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿದರೆ ಚರ್ಚೆ ಮಾಡ್ತೇನೆ. केंद्रीय मंत्री कुमारस्वामी राज्याच्या राजकारणात आले तर त्यात काय चूक आहे? ते यापूर्वी मुख्यमंत्री म्हणून काम करून गेले आहेत. ते राज्याच्या राजकारणात आले तर त्यांचे स्वागतच असल्याचे विजयेंद्र म्हणाले. विनोद कोलकार, KMM मराठी, बेळगाव.